ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಹೊಸ ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನನ್ನ ವೀಡಿಯೋಸ್ನೆಲ್ಲ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡ್ತೀನಿ ನೋಡಿ. ಈ ಲೋಟದ ಅಳತೆನಲ್ಲಿ ನಾನು 1 ಗ್ಲಾಸ್ ಅವಲಕ್ಕಿ ತೊಗೊಂಡಿದ್ದೀನಿ, ಮೀಡಿಯಮ್ ಅವಲಕ್ಕಿ. ಮತ್ತು ಒಂದು 3-4 ಸ್ಪೂನು ಹುರಿದಿರೋ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ, ಅದು ಸ್ವಲ್ಪ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದೇ ಲೋಟದಲ್ಲಿ 1 ಲೋಟ ಕೊಬ್ಬರಿ ತೊಗೊಂಡಿದ್ದೀನಿ, 3/4 ಲೋಟಕ್ಕಿಂತ ಒಂಚೂರು ಜಾಸ್ತಿ ಬೆಲ್ಲ ತೊಗೊಂಡಿಟ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಬೇಕು ಅಂದರೆ 1 ಲೋಟನೇ ಹಾಕ್ಕೊಳ್ಳಿ. ನಾನು ಇದರಲ್ಲಿ 3/4 ಲೋಟ ತೊಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಬೆಲ್ಲಕ್ಕೆ ನಾವೇನು ಮಾಡಬೇಕು, 1 ಲೋಟ ತಗೊಂಡ್ರೆ 2 ಲೋಟ ನೀರು ತಗೋಬೇಕಾಗತ್ತೆ. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇವಾಗ ನಾನು ಮಿಕ್ಸಿ ಜಾರ್ ತಗೊಂಡು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ನುಣ್ಣಗೆ ಪೌಡ್ರು ಮಾಡ್ಕೋಬೇಕು. ಇದ್ರ ಜೊತೆಗೆ ಕಡಲೆ ಬೀಜನೂ ಸೇರಿಸ್ಕೋಬೇಕು. ಎರಡನ್ನೂ ಸೇರಿಸಿ ನುಣ್ಣಗೆ ಪೌಡ್ರು ಮಾಡ್ಕೋಬೇಕು. ನಂತರ ಕೊಬ್ಬರಿನೂ ಹಾಕ್ಕೊಳ್ತೀನಿ, ಅದನ್ನು ಅಷ್ಟೇ ಎಲ್ಲದನ್ನು ಸೇರಿ ಮಿಕ್ಸಿ ಮಾಡ್ಕೊಳ್ಬೇಕು. ನೋಡಿ, ಇವಾಗ ನಾನು ನುಣ್ಣಗೆ ಪೌಡ್ರು ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೇ ಕೊಬ್ಬರಿ ಹಾಕ್ಕೊಳ್ತೀನಿ, ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಕೊಬ್ಬರಿನೂ ಹಾಕ್ಕೊಂಡೆ, ಫೈನಾಗಿ ಪೌಡ್ರಾಗಿದೆ. ಇವಾಗ ನಾನು ಬಾಣಲಿ ಇಡ್ತಾಯಿದ್ದೀನಿ ಒಲೆ ಮೇಲೆ. ಇವಾಗ ಸ್ಟವ್ ಹಚ್ಕೊಳ್ತಾ ಇದ್ದೀನಿ, ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೇನು ಪಾಕ ಏನು ತಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಇದರಲ್ಲಿ ನಾನು 1 ಲೋಟಕ್ಕಿಂತ ಸ್ವಲ್ಪ ಕಡಿಮೆ ಬೆಲ್ಲ ತೊಗೊಂಡಿದ್ದೀನಿ. ನಾವು ಎಷ್ಟು ಬೆಲ್ಲ ತೊಗೊಂಡಿರ್ತೀವಿ ಅದು ಡಬಲ್ ನೀರು ಹಾಕ್ಕೋಬೇಕು. ಇವಾಗ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊಡ್ತೀನಿ. ನೋಡಿ, ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಎಷ್ಟು ಬೆಲ್ಲ ತೊಗೊಂಡಿದ್ದೆ ಅದಕ್ಕೆ ಡಬಲ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹೀಗೆ ಕೈ ಆಡ್ಬಿಡೋಣ, ಸ್ವಲ್ಪ ಕರಗಲಿ ಇದು ಬೆಲ್ಲ. ಅಲ್ಲಿವರೆಗೆ ನಾನು ಒಂದು ತಟ್ಟೆಗೆ ತುಪ್ಪ ಸವರಿಟ್ಕೊಳ್ತೀನಿ, ಅದನ್ನು ಪೀಸಸ್ ಬರ್ಸೋಕ್ಕೆ. ಇದು ಕರ್ಕೋವರೆಗೆ ಬೆಲ್ಲ. ನೋಡಿ, ಈ ಕಡೆ ನಾನು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಚೆನ್ನಾಗಿ ಸವರ್ತೀನಿ ಅದಕ್ಕೆ ತಟ್ಟೆಗೆ. ಇವಾಗ ನೀಟಾಗಿ ತುಪ್ಪ ಎಲ್ಲ ಸವರಿಟ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ. ಈಗ ಬೆಲ್ಲ ಕರಗಿದೆ ಈ ಕಡೆ, ಅದಕ್ಕೆ ಹಾಕೋಣ ನಾವು ಅದು ಪೌಡ್ರನ್ನ. ಇವಾಗ ನೋಡಿ, ಇದೇನು ಪಾಕ ಬರೋ ಹಾಗಿಲ್ಲ ಅಂತ ಹೇಳಿದ್ನಲ್ಲ, ಹಾಗೆಯೇ ಇವಾಗ ನಾನು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಮತ್ತು ಕಡಲೆ ಬೀಜ, ಕೊಬ್ಬರಿದು. ಇದಕ್ಕೇನು ತುಪ್ಪ ಹಾಕ್ಕೊಡೋ ಹಂಗಿಲ್ಲ, ಯಾಕೆ ಅಂದರೆ ಕೊಬ್ಬರಿನೇ ಚೆನ್ನಾಗಿ ಎಣ್ಣೆ ಬಿಡುತ್ತೆ, ಅದಕ್ಕೋಸ್ಕರ ತುಪ್ಪ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೈ ಆಡಿಸ್ಕೊಳ್ಳೋಣ. ನೋಡಿ, ಇವಾಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ನಾವು ಯಾವಾಗ ನೈಟ್ ಟೈಮು ಏನಾದರೂ ರೆಸಿಪಿ ಮಾಡಬೇಕು ಅಂತಂದರೆ ಹೀಗೇ ಬ್ಲಿಂಕ್ ಆಗ್ತಾ ಇರುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ನೋಡೋಣ, ಚೆನ್ನಾಗಿ ಕೈ ಆಡ್ಕೊಳ್ಳೋಣ ಇವಾಗ ಇದನ್ನು ಎಣ್ಣೆ ಬಿಡೋವರೆಗೂ. ನಾನಿಲ್ಲಿ ಫ್ಲೇವರ್ಗೋಸ್ಕರ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ನಾನಿಲ್ಲಿ ಇದಕ್ಕೆ ಫ್ಲೇವರ್ಗೋಸ್ಕರ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ, ಆಪ್ಷನಲ್ಲು ಇದು. ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಎಲ್ಲ ಒಂದು ಕಡೆ ಸೇರ್ತಾ ಇದೆ. ಇನ್ನೊಂದು ನಿಮಿಷ ನಾನು ಹೀಗೆ ಕೈ ಆಡಿಬಿಟ್ಟು ತಟ್ಟೆಗೆ ಹಾಕ್ಬಿಡ್ತೀನಿ.
ಇವಾಗ ಇಲ್ಲಿಂದ ಈ ತಟ್ಟೆಗೆ ಹಾಕೊಳ್ತಿದ್ದೀನಿ, ಇದನ್ನ ನೀಟಾಗಿ ಕಾಣಲಿ ಅಂತ. ಇವಾಗ ನೋಡಿ ಈ ರೀತಿ ಬಂದಿದೆ. ಇವಾಗ ನೀಟಾಗಿ ನಾವು ಪೀಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಈಗ ಕಟ್ ಮಾಡಿದ್ರೆ. ಇದು ಸೇಮ್ ಹಲ್ವಾ ಥರ ಇದೆ, ಅವಲಕ್ಕಿ ಹಲ್ವಾ. ಬೇಕು ಅಂದರೆ ನೀವು ಆ ಥರ ಹೆಸರು ಕೊಟ್ಕೋಬೋದು, ಅವಲಕ್ಕಿ ಹಲ್ವಾ ಅಂತ. ನಾನು ಅದೇ ರೀತಿ ಕೊಟ್ಟಿದ್ದೀನಿ. ಇದಕ್ಕೆ ಈ ಚಾಕುಗೆ ಒಂಚೂರು ತುಪ್ಪ ಸವರ್ಕೊಂಡ್ರೆ ಈಗ ಅಂಟ್ಕೊಳ್ಳಲ್ಲ ಇದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನೋಡಿ ಇವಾಗ ಪೀಸಸ್ ಎಲ್ಲ ಆಗಿದೆ, ಚೆನ್ನಾಗಿ ಬಂದಿದೆ ನೋಡಿ. ಒಂದೊಂದನ್ನೇ ತೆಗೆದಿಡ್ತೀನಿ ಇವಾಗ. ಸೇಮ್ ಇದು ಹಲ್ವಾ ಟೈಪ್ ಬರುತ್ತೆ, ಅವಲಕ್ಕಿ ಹಲ್ವಾ ನೋಡಿ. ಇವಾಗ ಇದನ್ನ ಮುರಿದು ತೋರಿಸ್ತೀನಿ ನೋಡಿ, ಎಷ್ಟು ಸ್ಮೂತ್ ಆಗಿದೆ. ನೋಡಿ ಇದು ಸೂಪರ್ ಆಗಿ ಬಂದಿದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ನಾವು ನೆಕ್ಸ್ಟ್ ವ್ಲಾಗಲ್ಲಿ ಇದೇ ರೀತಿ ನಿಮಗೆ ಹೊಸ ಹೊಸ ರೆಸಿಪಿಗಳನ್ನ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.